ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅಂದರೆ ಒಂದು ಪುರಾತನ ದೇವಾಲಯವಾದ ರಾಮಲಿಂಗೇಶ್ವರ ದೇವಸ್ಥಾನ. ಈ ರಾಮಲಿಂಗೇಶ್ವರ ದೇವಸ್ಥಾನ ಕಂಡುಬರುವುದು ಮರ್ಪಳ್ಳಿ ಗ್ರಾಮದಲ್ಲಿ, ಚಿಂಚೋಳಿ ತಾಲೂಕು, ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಪುರಾತನ ದೇವಾಲಯ ಈ ರಾಮಲಿಂಗೇಶ್ವರ ದೇವಾಲಯ. ಈ ದೇವಾಲಯವು ಸುಮಾರು 12 ಮತ್ತು 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಕಲ್ಯಾಣ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ ಒಂದು ವಾಸ್ತುಶೈಲಿ ಹೊಂದಿರುವ ಈ ದೇವಾಲಯ ಭಗವಾನ್ ಶ್ರೀ ರಾಮಲಿಂಗೇಶ್ವರನಿಗೆ ಅಥವಾ ಶಿವನಿಗೆ ಸಮರ್ಪಿತವಾದ ಒಂದು ದೇವಾಲಯವೇ ಈ ರಾಮಲಿಂಗೇಶ್ವರ ದೇವಾಲಯ. ಈ ರಾಮಲಿಂಗೇಶ್ವರ ದೇವಾಲಯ ಯಾವ ವಾಸ್ತುಶೈಲಿಯಲ್ಲಿ ಕಂಡುಬರುತ್ತದೆ? ಕಲ್ಲಿನಿಂದ ನಿರ್ಮಿಸಲಾದ ಪ್ರಾಚೀನ ದೇವಾಲಯವಾಗಿದೆ. ಎತ್ತರದ ಜಗತಿಯಲ್ಲಿ ಪೀಠದಲ್ಲಿ ನಿರ್ಮಿಸಲಾದ ಒಂದು ಸುಂದರವಾದ ದೇವಾಲಯವಾಗಿದೆ. ಸುಂದರ ಸ್ತಂಭಗಳು, ಶಿಲ್ಪಕಲೆ, ಅಲಂಕಾರಗಳು, ಗರ್ಭಗುಡಿ, ಮಂಟಪ ಮತ್ತು ಶಿಖರ ಭಾಗಗಳನ್ನು ಪ್ರಾಚೀನ ಶೈಲಿಯಲ್ಲಿ ಮಹತ್ವದಾಗಿ ಕಂಡುಬರುತ್ತದೆ. ಸ್ನೇಹಿತರೆ, ಮಹತ್ವ ಏನೆಂದರೆ ಸ್ಥಳೀಯ ಜನರ ಭಕ್ತಿಯ ಕೇಂದ್ರವಾದ ಈ ರಾಮಲಿಂಗೇಶ್ವರ ದೇವಸ್ಥಾನ. ಈ ರಾಮಲಿಂಗೇಶ್ವರ ದೇವಸ್ಥಾನ ಮಹಾಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಸ್ಥಳವೇ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಶಾಂತ ಮತ್ತು ಪವಿತ್ರ ವಾತಾವರಣ ಹೊಂದಿರುವ ಈ ರಾಮಲಿಂಗೇಶ್ವರ ದೇವಾಲಯ 12 ಮತ್ತು 13ನೇ ಶತಮಾನದಲ್ಲಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ. ಯಾಕೆಂದರೆ ಇವತ್ತಿನ ವಿಶೇಷ ಏನಂತಪ್ಪ ಅಂದರೆ ಪುರಾತನ ದೇವಾಲಯ ಆಗಿದೆ. ಇಲ್ಲಿ ಇತ್ತೀಚೆಗೆ ಪುರಾತತ್ವ ಇಲಾಖೆಯವರು ಇತ್ತೀಚೆಗೆ ಈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅದಕ್ಕೋಸ್ಕರ ನಾನು ಇವತ್ತಿನ ಒಂದು ಮಹತ್ವವಾದ ಒಂದು ದೇವಾಲಯವನ್ನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನೀವು ಸಹ ಯಾವುದಾದ್ರೂ ನಿಮ್ಮ ಹಳ್ಳಿ ಅಥವಾ ನಿಮ್ಮ ಊರ ಪಕ್ಕದಲ್ಲಿರೋ ಯಾವುದೇ ಪ್ರಾಚೀನ ದೇವಸ್ಥಾನ ಇದ್ದರೆ ಅದರ ಬಗ್ಗೆ ನೀವು ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಸ್ನೇಹಿತರೆ. ಯಾಕಂದರೆ ನಾವು ಇತಿಹಾಸವನ್ನು ಮರೆತಾಗ ಇತಿಹಾಸವನ್ನು ಸೃಷ್ಟಿಸಲಾರರು. ಅದೇ ರೀತಿ ಇದು ಒಂದು ಇತಿಹಾಸದ ದೇವಾಲಯವಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.